ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. जय श्री राम, जय श्री राम, जय शिवाजी, जय भवानी, जय भवानी, जय शिवाजी, जय शिवाजी, जय भवानी, जय भवानी, जय शिवाजी. राम भक्त हनुमान की जय बोलो राम के. राम भक्त हनुमान के जय बोलो श्री राम. राम भक्त हनुमान की जय बोलो श्री राम के. जय बोलो श्री राम के. जय बोलो हनुमान की. ಇವತ್ತು ಏನು ನಾವು ಇಲ್ಲಿ ಸೇರಿದ್ದೀವಿ, ಇದರ ಹೊರತಾಗಿ ಇನ್ನೂ ಸುಮಾರು ಜನ ಬರೋದಕ್ಕಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ. ಇದು ಕೇವಲ ಜನಗಳಲ್ಲಿ ಒಂದು ಅರಿವನ್ನು ಮೂಡಿಸ್ಲಿಕ್ಕೆ ಮಾತ್ರ ಇವತ್ತಿನ ದಿವಸ ಈ ಒಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು. ಇವಾಗಲೂ ಎಲ್ರಿಗೂ ಒಂದು ಕರಪತ್ರ ತಲುಪಿದ್ರು ಸಹ ಇನ್ನೂ ಒಂದು ಅವೇರ್ನೆಸ್ಸು ಅವ್ರಿಗೂ ಅವ್ರ ಮನಸ್ಸಲ್ಲಿ ಅನಿಸಿದೆ. ನಾವು ಸಹ ಫೆಬ್ರವರಿ 1ನೇ ತಾರೀಕು ಏನು ಹಿಂದೂ ಸಮಾಜೋತ್ಸವವನ್ನು ಎಲ್ಲ ಹಿಂದೂ ಬಾಂಧವರು ಆಯೋಜನೆಗೊಳಿಸಿದ್ದಾರೆ, ಅದರಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಬೇಕು ಅಂತೇಳಿ ಇನ್ನೂ ಸುಮಾರು ಜನಕ್ಕೆ ಇವತ್ತಿನ ದಿವಸ ಅನಿಸಿದೆ ಅಂತ ನಾವೆಲ್ಲರೂ ಭಾವಿಸೋಣ. ಇವತ್ತಿನಿಂದ ಇನ್ನು ಇರ್ತಕ್ಕಂಥದ್ದು ಕೇವಲ 2 ದಿವಸ ನಮ್ಮ ಕೈಯಲ್ಲಿ. ದಯಮಾಡಿ ಎಷ್ಟೇ ನಮ್ಮದೇ ಆದ ಕೆಲಸಗಳಿರ್ತದೆ, ಆದರೆ ಸಮಾಜಕ್ಕೋಸ್ಕರ ನಾವು ದಯಮಾಡಿ ಒಂದು 2 ದಿವಸ ಇದಕ್ಕೆ ಮೀಸಲಾಗಿಡೋಣ. ಇವತ್ತು ರಾತ್ರಿ 10-11 ಗಂಟೆವರೆಗೂ ಸಹ ಇದರ ಪ್ರಚಾರವನ್ನು ಮಾಡೋದ್ರ ಮುಖಾಂತರ ಅಧ್ಯಕ್ಷರು ಏನು ಸೂಚನೆ ಕೊಡ್ತಾರೆ ಅದನ್ನು ಪಾಲನೆ ಮಾಡೋಣ. ಈ ಒಂದು ಸದಾವಕಾಶವನ್ನು ನಾವು ಶಿಡ್ಲಘಟ್ಟದಲ್ಲಿ ಸರಿಯಾಗಿ ಬಳಸಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ನಮಗೆ ಸನಾತನ ಧರ್ಮದ ಬಗ್ಗೆ ಇರ್ತಕ್ಕಂಥ ಗೌರವ ಇನ್ನೂ ಜಾಸ್ತಿ ಆಗುತ್ತೆ. ಹಾಗೂ ಯುವ ಪೀಳಿಗೆಗೆ ನಾವೆಲ್ಲರೂ ಸಹ ನಮ್ಮ ಹಿಂದುತ್ವವನ್ನು ಉಳಿಸ್ಬೇಕು ಅನ್ನೋ ಒಂದು ಸಂದೇಶವನ್ನು ಕೊಡ್ತಕ್ಕಂಥದ್ದಾಗ್ತದೆ. ದಯಮಾಡಿ ಇರ್ತಕ್ಕಂಥ ಈ 2 ದಿನ ಯಾರೂ ಸಹ ಎಷ್ಟೇ ಕೆಲಸ ಇದ್ರೂ ಸಹ ಇದಕ್ಕಾಗಿ ನಾವು ಈ ಸಮಯವನ್ನು ಮೀಸಲಿಡ್ತೀವಿ ಅಂತೇಳಿ ಈ ಒಂದು ಸೋಮೇಶ್ವರ ದೇವಸ್ಥಾನದಲ್ಲಿ ನಾವೆಲ್ಲರೂ ಸಹ ಪ್ರಮಾಣ ಮಾಡೋದ್ರ ಮುಖಾಂತರ ಇವತ್ತಿನಿಂದ ಕೇವಲ ಅಧ್ಯಕ್ಷರು ಆಗಿದ್ದಾರೆ, ಅಧ್ಯಕ್ಷರೇ ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ದಯವಿಟ್ಟು ಅದು ತಪ್ಪಾಗ್ತದೆ. ನಮ್ಮೆಲ್ಲರ ಮೇಲೂ ಈ ಜವಾಬ್ದಾರಿ ಇರ್ತದೆ. ನಾವೆಲ್ಲರೂ ಸಹ ಸಮಾಜಕ್ಕೋಸ್ಕರ, ಸನಾತನ ಧರ್ಮಕ್ಕೋಸ್ಕರ ನಾವೆಲ್ಲರೂ ಸಹ ಇರ್ತಕ್ಕಂಥ ಕೇವಲ 2 ದಿನದಲ್ಲಿ ನಾವು ಆ ರಾತ್ರಿ ಆಗಲು ಕಷ್ಟಪಟ್ಟು ಈ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮುಖಾಂತರ ತಮ್ಮೆಲ್ಲರಲ್ಲೂ ಪ್ರಾರ್ಥನೆಯನ್ನು ಮಾಡ್ಕೊತೀವಿ. ಅಧ್ಯಕ್ಷರು ತಮ್ಮೆಲ್ಲರೂ ಉದ್ದೇಶಿಸಿ 2 ಮಾತು ಮಾತಾಡಬೇಕಂತೇಳಿ ಸಮಾಜೋತ್ಸವಕ್ಕೆ ನೀವೆಲ್ಲ ಅರಿವು ಮೂಡಿಸ್ತಕ್ಕಂಥ ಒಂದು ಬೈಕ್ ರ್ಯಾಲಿಗೆ ಎಲ್ಲರೂ ಬಂದಿರೋದಕ್ಕೆ ಧನ್ಯವಾದಗಳು. ಅದೇ ರೀತಿ ಫೆಬ್ರವರಿ 1ನೇ ತಾರೀಕು ನಮ್ಮ ಆನಂದ್ ಗೌಡ್ರು ಹೇಳ್ದಂಗೆ ಎಲ್ಲರೂ ನೀವೆಲ್ಲ ಕೈ ಜೋಡಿಸಿದ್ರೆ ಇದರೊಳಗೆ ಅಧ್ಯಕ್ಷರು ಅಂತ ಏನಿಲ್ಲ, ಎಲ್ಲರೂ ಸೇರಿದ್ರೇ, ಎಲ್ಲರೂ ಒಂದಾಗಿ ದುಡಿದ್ರೇ ಅದು ಸೇರಬೇಕು. ಎಲ್ಲರೂ ಒಂದಾಗಿ ಆಗ ಮಾತ್ರ ನಮ್ಮದು ಯಶಸ್ವಿ ಆಗೋದು. ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂದ್ರೆ ಎಲ್ಲರೂ ಸೇರಿ ಆ ಕಾರ್ಯಕ್ರಮಕ್ಕೆ ಬರಬೇಕು, ಎಲ್ಲರನ್ನೂ ಬೇರೆಯವ್ರನ್ನೂ ಕರ್ತರಬೇಕು, ಆಗಲೇ ನಾವು ಯಶಸ್ವಿ ಆಗೋದು. ಧನ್ಯವಾದಗಳು. ಎಲ್ಲ ಸಜ್ಜನ ಸಮಸ್ತ ಹಿಂದೂ ಬಂಧುಗಳೇ, ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆಹ್ವಾನ ಕೊಟ್ಟಿದ್ವಿ. ತಾವೆಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಟ್ಟಿದ್ದೀರಿ. ಇನ್ನು ಕೇವಲ 1 ದಿನ ಮಾತ್ರ ಬಾಕಿ ಇರುವಂಥದ್ದು ಕಾರ್ಯಕ್ರಮಕ್ಕೆ. ಆ ಒಂದು ಕಾರ್ಯಕ್ರಮನ ಅದ್ಧೂರಿಯಾಗಿ, ಯಾಕೆಂದರೆ ನಿಮ್ಮೆಲ್ಲರ ಜವಾಬ್ದಾರಿ. ಯಾವುದೋ ಒಂದು ಸಮಿತಿ ಮಾಡಿದ್ದಾರೆ, ಅವ್ರ ಸಮಿತಿ ಮುಖಾಂತರವಾಗಿ ಅವರೇನೋ ಮಾಡ್ಕೊಳ್ತಾರಪ್ಪ ಅಂತಂದರೆ ಅದಾಗದೇ ಇರ್ತಕ್ಕಂಥದ್ದು. ಸಮಿತಿ ಅಂತಕ್ಕಂಥದ್ದು ಪದ್ಧತಿ ಅಷ್ಟೇ ಅದು ಮಾಡಿರ್ತಕ್ಕಂಥದ್ದು. ಪ್ರತಿಯೊಬ್ಬರದ್ದು ಜವಾಬ್ದಾರಿ. ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಅನ್ನೋ ರೀತಿಯಲ್ಲಿ ಎಲ್ಲರೂ ಸೇರಿದ್ರೆ ಒಗ್ಗಟ್ಟಿನಿಂದ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸೋಕ್ಕೆ ಸಾಧ್ಯ. ಇಲ್ಲ ಅಂತಂತಂದ್ರೆ ನಾವು ಯಶಸ್ವಿಗೊಳಿಸೋಕ್ಕಾಗೋದಿಲ್ಲ. ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ನಾವು ಇಡೀ ವಿಶ್ವದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ನಾವು ಎಲ್ಲೆಲ್ಲಿ ಏನೇನು ನಡೀತಾ ಇದೆ, ಎಷ್ಟು ದಬ್ಬಾಳಿಕೆಗಳಾಗ್ತಿದ್ದಾವೆ, ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೂ ಕೂಡ ನಾವು ಸರಿಯಾದ ರೀತಿಯೊಳಗೆ ಎಚ್ಚೆತ್ತುಕೊಳ್ಳಿಲ್ಲ ಅಂತಂದರೆ ಮುಂದಿನ ದಿನಗಳೊಳಗೆ ತುಂಬ ಕಂಟಕ ಇದು. ನಮ್ಮಲ್ಲಿ ಯಾಕೆ ಹಿಂದೆ
850 ವರ್ಷಗಳ ಕಾಲ ಹರಕೆಯರು ನಮ್ಮನ್ನು ಆಳಿದ್ರು ಅಂತಂತಂದರೆ ನಾವು ಎಲ್ಲೋ ಒಂದು ಕಡೆ ನಾವು ನಮ್ಮ ಗುಲಾಮತನದ ಪರಮಾವಧಿ ಏನೋ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸಂದರ್ಭ. ಆ ಕಾರಣಕ್ಕೆ ನಾವು ಅದನ್ನೆಲ್ಲನೂ ಕೂಡ ಜ್ಞಾಪಕದಲ್ಲಿ ಇಟ್ಕೊಂಡು ಇನ್ನು ಮುಂದೆ ಆ ರೀತಿ ಆಗದೆ ನಿಮಗೆ ಈ ಒಂದು ಹಿಂದೂ ಸಮಾಜವನ್ನು